ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭರೋಗಿಣಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮೋ ನಮಃ. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ ಕೆಲವರಿಗೆ ದೇವರು ಎಲ್ಲವನ್ನೂ ಕೊಟ್ಟಿದ್ದಾನೆ. ಒಳ್ಳೆಯ ಒಂದು ಅನುಕೂಲ, ಅಭಿವೃದ್ಧಿ, ಒಳ್ಳೆಯ ಐಶ್ವರ್ಯ ಎಲ್ಲವನ್ನೂ ಕೊಟ್ಟಿದ್ದಾನೆ. ಆದರೆ ನಮಗೊಂದು ಒಳ್ಳೆಯ ಒಂದು ಆಸೆ ಇರುತ್ತೆ, ಬಹಳ ಅದ್ಭುತವಾಗಿರ್ತಕ್ಕಂಥ ಆಸೆ. ಅದನ್ನು ಎಷ್ಟೋ ಜನ ನನಗೆ ಫೋನ್ ಮಾಡಿ ಕೇಳ್ತಾರೆ, ಗುರುಗಳೇ ನೀವು ಏನು ಒಂದು ಸಿದ್ಧಿ ಸಾಧನೆ ಮಾಡಿಕೊಂಡು ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುಕೂಲವನ್ನು ಮಾಡ್ಕೊಂಡಿದ್ದೀರೋ ಅದೇ ರೀತಿ ನಮಗೆ ಮಾಡಿಕೊಡಿ. ಏನು ಅನುಕೂಲ? ದುಡ್ಡು ಮಾಡೋದಲ್ಲ, ದೇವಿಯ ದರ್ಶನವನ್ನು ಮಾಡುವಂಥದ್ದು. ಅಂಥದ್ದನ್ನು ನಮಗೆ ಒಂದು ಅನುಗ್ರಹ ಮಾಡಿಕೊಡಿ ಅಂತ ಕೇಳ್ತಾರೆ. ಅದನ್ನು ಕೇಳಿದವರಿಗೆ ನಾನು ಎಲ್ಲರಿಗೂ ಕೂಡ ಅದರ ಒಂದು ಯಾವ ರೀತಿಯಲ್ಲಿ ಮಾಡ್ಕೊಳ್ಳೋದು ಅಂತಕ್ಕಂಥ ಒಂದು ವಿಚಾರವನ್ನು ಹೇಳ್ತಾ ಇದ್ದೆ. ಆದರೆ ಇವತ್ತು ನಿಮಗೆ ಈ ಒಂದು ತಂತ್ರವನ್ನು, ಆ ಒಂದು ವಿಚಾರವನ್ನು ನಿಮಗೆ ಸಂಪೂರ್ಣವಾಗಿ ಹೇಳ್ತೀನಿ, ಕೇಳ್ಕೊಳ್ಳಿ. ಬಹಳ ಈಸಿಯಾಗಿದೆ. ನೀವು ಕರೆಕ್ಟಾಗಿ ಮಾಡ್ತು ಅಂದರೆ ದೇವಿಯ ದರ್ಶನ ನಿಮಗಾಗುತ್ತೆ. ಒಂದು ಸಲ ದೇವಿಯ ದರ್ಶನ ಆಗಿ ಅವಳೊಂದು ಅಭಯ ಮುದ್ರೆಯನ್ನು ಕೊಟ್ಬಿಟ್ಲು ಅಂದರೆ ಜೀವನದಲ್ಲಿ ಸಾಕಷ್ಟು ಅನುಕೂಲ, ಅಭಿವೃದ್ಧಿ, ಐಶ್ವರ್ಯ ಎಲ್ಲವೂ ನಿಮ್ಮದಾಗತ್ತೆ. ಏನು ಮಾಡಬೇಕಂದ್ರೆ, ಒಂದು ಬಿಳಿಯ ವಸ್ತ್ರವನ್ನು, ಫುಲ್ ವೈಟಾಗಿರಬೇಕು ಅಂತಹ ಬಿಳಿಯ ವಸ್ತ್ರವನ್ನು ಒಂದು ಟೇಬಲ್ ಮೇಲೆ ಅಥವಾ ಒಂದು ಮಣೆ ಮೇಲೆ ಹಾಕಿ, ಅರಿಶಿನ ಮಿಕ್ಸ್ ಆಗಿರ್ತಕ್ಕಂಥ ಅಕ್ಕಿ ಅಂದರೆ ಅಕ್ಷತೆ, ಅರಿಶಿನದ ಅಕ್ಷತೆಯನ್ನು ಆ ಒಂದು ಟೇಬಲ್ ಮೇಲೆ ಹಾಕಿ 8 ದಳವನ್ನು ಮಾಡಬೇಕು. ದಳವನ್ನು ಅದರ ಮೇಲೆ ಬಿಡಿಸ್ಕೊಂಡು ಸ್ವಲ್ಪ ಕುಂಕುಮವನ್ನು ಹಾಕಿ ಅದರ ಮೇಲೆ ಒಂದು ದೀಪವನ್ನು ಇಡಿ. ತುಪ್ಪದ ದೀಪ ಆಗಿರಬೇಕು, ಅದು ಶುದ್ಧವಾಗಿರ್ತಕ್ಕಂಥ ತುಪ್ಪದ ದೀಪ ಇಟ್ಟು ಆ ದೀಪಕ್ಕೆ ಅರಿಶಿನ, ಕುಂಕುಮ, ಊದುಬತ್ತಿ ಬೆಳಗಿ ಪೂಜೆಯನ್ನು ಮಾಡಿ, ಪೂಜೆಯನ್ನು ಮಾಡಾದಮೇಲೆ ಆ ದೀಪಕ್ಕೆ ಸ್ವಲ್ಪ ಅಕ್ಷತೆಯನ್ನು ಕೈಯಲ್ಲಿ ಇಟ್ಕೊಂಡು ಪ್ರಾರ್ಥನೆಯನ್ನು ಮಾಡಿ ಆ ದೀಪಕ್ಕೆ ಹಾಕಿ, ಆ ದೀಪದ ಮುಂದೆ ಕೂತ್ಕೊಂಡು ನಾನು ಹೇಳುವ ಕ್ರಮದಲ್ಲಿ 108 ದಿನಗಳ ಕಾಲ ದೇವಿಯನ್ನು ಪ್ರಾರ್ಥನೆ ಮಾಡಿ ಒಂದು ಜಪವನ್ನು ಮಾಡಿಕೊಂಡ್ರೆ ಬಹಳ ಅನುಕೂಲ, ಅಭಿವೃದ್ಧಿ ಆಗುತ್ತೆ. ಇದಕ್ಕೆ ರುದ್ರಾಕ್ಷಿ ಮಾಲೆ ಬೇಕಾಗತ್ತೆ ನಮಗೆ. ಗುರುಗಳು ಕೊಟ್ಟಿರೋವಂಥ ರುದ್ರಾಕ್ಷಿ ಮಾಲೆ ಇರ್ಬೋದು, ಅಥವಾ ನೀವೇ ಸಿದ್ಧಿ ಮಾಡ್ಕೊಂಡಿರ್ತಕ್ಕಂಥ ರುದ್ರಾಕ್ಷಿ ಮಾಲೆ ಇರ್ಬೋದು. 5 ಮುಖ, 7 ಮುಖ, 6 ಮುಖ, 8 ಮುಖ ಯಾವುದಾದ್ರೂ ಇರಲಿ, ರುದ್ರಾಕ್ಷಿ ಮಾಲೆ ಆಗಿರಬೇಕು. ಅಂತಹ ಒಂದು ರುದ್ರಾಕ್ಷಿ ಮಾಲೆಯನ್ನು ನೀವು ಕೈಯಲ್ಲಿಟ್ಕೊಂಡು ಓಂ ನಮೋ ಭಗವತಿ ರುಂಡಮಾಲಿನಿ ಮಹಾಕಾಳಿ ಮಮ ಶೀಘ್ರಮೇವ ದರ್ಶನಂ ಕುರು ಕುರು ರೀಂ 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 ಫಟ್ ಸ್ವಾಹ. ಈ ಒಂದು ಮಂತ್ರವನ್ನು ದೀಪವನ್ನು ನೋಡ್ತಾ, ತ್ರಾಟಕ್ ಪದ್ಧತಿ ಅಂತಿದೆ. ತ್ರಾಟಕ್ ಪದ್ಧತಿಯಲ್ಲಿ ಒಂದು ಮೊಂಬತ್ತಿ ಅಂದರೆ ಮೇಣದ ಬತ್ತಿಯನ್ನು ಇಟ್ಟು ಲೈಟೆಲ್ಲ ಆಫ್ ಮಾಡಿ ಆ ದೀಪವನ್ನು ನೋಡ್ತಾ ನಾವು ಅದನ್ನು ಒಂದು ಕನೆಕ್ಟನ್ನು ಮಾಡ್ಕೊಳ್ಳುವಂಥ ಇದೆ ತ್ರಾಟಕ್ ಪದ್ಧತಿ ಅಂತ ಹೇಳ್ತಾರೆ. ಅದೇ ಥರ ಈ ಒಂದು ಪದ್ಧತಿಯಲ್ಲಿ ಆ ಒಂದು ದೀಪವನ್ನು ನೋಡ್ತಾ ಒಂದೊಂದೇ ಮಣಿಯನ್ನು ಹಿಂದೆ 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 ಆಗ್ತಾ ಮಂತ್ರವನ್ನು ಹೇಳ್ತಾ ಅದನ್ನು ಜಪ ಮಾಡ್ತಾ 108 ಮುಗಿದ ಮೇಲೆ ನಾವು ನಿಲ್ಲಿಸ್ಬಿಡಬೇಕು. ಆ ಜಪಮಾಲೆಯನ್ನು ಯಾರ ಕೈಗೂ ಸಿಗದೆ ಇಡಬೇಕು. ಪ್ರಶಾಂತವಾಗಿರ್ತಕ್ಕಂಥ ಒಂದು ಸ್ಥಳದಲ್ಲಿ ಕೂತ್ಕೋಬೇಕು. ದಿಕ್ಕು ಇಂಪಾರ್ಟೆಂಟ್ ಅಲ್ಲ, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಯಾವ ದಿಕ್ಕಲ್ಲಾದರೂ ಕೂತ್ಕೊಳ್ಳಿ. ಎಲ್ಲ ದಿಕ್ಕಲ್ಲೂ ದೇವಿ ಇರ್ತಾಳೆ, ದರ್ಶನವನ್ನು ಕೊಡ್ತಾಳೆ. ತುಪ್ಪದ ದೀಪ, ಪೂಜೆ ಸಾಮಾನು ಅಂದರೆ ಇನ್ನೇನಿದೆ, ಅರ್ಶಿನ, ಕುಂಕುಮ, ಊದುಬತ್ತಿ, ಕರ್ಪೂರ, ಒಂದೇನಾದ್ರು ನೈವೇದ್ಯ ಮಾಡೋಂಗಿದ್ರೆ ಮಾಡ್ಕೋಬೋದು. ಪ್ರಶಾಂತವಾಗಿರೋ ಜಾಗ ಆಗಿರಬೇಕು. ನಾನು ಹೇಳುವಂಥ ಮಂತ್ರವನ್ನು, ಪ್ರತಿ ಮಂತ್ರವನ್ನು ಹೇಳ್ತಾ ಒಂದೊಂದು ರುದ್ರಾಕ್ಷಿ ಬೀಜವನ್ನು ಎಣಿಸ್ತಾ 108 ಮಂತ್ರ ಆದ ತಕ್ಷಣ ಆ ರುದ್ರಾಕ್ಷಿ ಮಾಲೆಯನ್ನು ತೆಗೆದಿಡಿ. ಸಾಕ್ಷಾತ್ ಜಗನ್ಮಾತೆಯಾಗಿರ್ತಕ್ಕಂಥ ಕಾಳಿ ಸೌಮ್ಯಾವತಾರದಲ್ಲಿ ಬಂದು ನಿಮಗೆ ದರ್ಶನವನ್ನು ಮಾಡಿ ನಿಮಗೆ ಆಶೀರ್ವಾದವನ್ನು ಮಾಡುವಂಥ
ಅದ್ಭುತ ನಡೆಯುತ್ತೆ. ಈ ಒಂದು ಪ್ರಯೋಗವನ್ನು ನಿಮ್ಮ ಮನಸ್ಸು ಪ್ರಶಾಂತವಾಗಿರಲಿ, ಯಾವುದೋ ಒಂದು ಸಾಲದ ಬಾಧೆನೋ ಅಥವಾ ಸಂಸಾರದ ಜಗಳನೋ ಅಥವಾ ಬರೀ ಕಿರಿಕಿರಿಗಳು ಇವೆಲ್ಲ ತೊಗೊಂಡು ಮಾಡೋದ್ರಿಂದ ದೇವಿ ನಿಮಗೆ ಕರೆಕ್ಟಾಗಿ ಕನೆಕ್ಟ್ ಆಗೋದಿಲ್ಲ. ಶಾಂತವಾಗಿರ್ತಕ್ಕಂಥ ಮನಸ್ಸನ್ನು ಮಾಡಿದರೆ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ. ದೇವಿ ಕಾಣಿಸ್ಕೊಳ್ತಾಳೆ. ನಮಗೆ ಫೋನ್ ಮಾಡಿ ಗುರುಗಳೇ ಆ ದರ್ಶನ ಹೇಗಿತ್ತು ಅಂತಕ್ಕಂಥದ್ದು ಹಂಚ್ಕೊಳ್ಳಿ. ಯಾಕಂದರೆ ಗುರುಗಳು ಬಿಟ್ಟರೆ ಬೇರೆ ಯಾರ ಹತ್ರನೂ ನೀವು ಈ ವಿಚಾರನ ಶೇರ್ ಮಾಡೋಕ್ಕಾಗಲ್ಲ. ಶೇರ್ ಮಾಡಿದ್ರು ನಿಮ್ಗೆ ಹುಚ್ಚರು ಅಂತಾರೆ ಅವರು. ಯಾಕಂದರೆ ಈ ಒಂದು ಪ್ರಪಂಚದಲ್ಲಿ ಎಲ್ಲನೂ ಕೂಡ ಅವರಿಗೆ ಸಾಕ್ಷಿ ಸಮೇತ ಕೊಡಬೇಕು. ಗಾಳಿನೂ ಕೂಡ ಅವರು ತೋರಿಸಿದ್ರೆ ಅವರು ಏನಪ್ಪ ಇದು ಕಾಣಿಸ್ತಾ ಇಲ್ವಲ್ಲ ಗಾಳಿ ಅಂತ ಹೇಳಿದರೆ, ಇಲ್ಲ ಅದನ್ನು ನನಗೆ ತೋರಿಸಿದ್ರೆ ಮಾತ್ರ ನಾನು ನಂಬ್ತೀನಿ ಅಂತಾರೆ. ಅಂತಹ ಜನ ಇದ್ದಾರೆ. ಹಾಗಾಗಿ ನಿಮ್ಮ ಒಂದು ಅದ್ಭುತವಾಗಿರ್ತಕ್ಕಂಥ ಅನುಭವವನ್ನು ನಮಗೆ ಫೋನ್ ಮಾಡಿ ಹೇಳಿ. ಬನ್ನಿ ಮುಕ್ತವಾಗಿ ಮಾತಾಡೋಣ. ದೇವಿಯ ಬಗ್ಗೆ ಇನ್ನಷ್ಟು ಚರ್ಚೆಯನ್ನು ಮಾಡ್ತಾ ಇನ್ನೊಂದಷ್ಟು ಸಾಧನೆ ಬಗ್ಗೆ ನಾವು ಮುಂದುವರಿಯೋಣ. ಸೊ ಇದು ಒಂದು ಅದ್ಭುತ ವಿಚಾರ ಆಗಿತ್ತು. ದೇವಿನ ಪ್ರತ್ಯಕ್ಷವಾಗಿ ನೋಡಬೇಕು ಅಂಥೇಳಿ ಎಷ್ಟೋ ಜನ ನನ್ನ ಹತ್ರ ಕೇಳ್ತಾಯಿದ್ರು. ಈ ಒಂದು ಪದ್ಧತಿ ಇದೆ ಅಂಥೇಳಿ ನಾನು ಕೊಡ್ತಾಯಿದ್ದೆ. ಆದರೆ ಸಾರ್ವಜನಿಕವಾಗಿ ಇವತ್ತಿನ ದಿವಸ ಈ ಒಂದು ಕನ್ನಡ ಆಸ್ಟ್ರೋ ಮೀಡಿಯಾ ಮುಖಾಂತರ, ಈ ಒಂದು ವಿಡಿಯೋ ಮುಖಾಂತರ ನಿಮಗೆಲ್ಲ ತಿಳಿಸ್ತಾ ಇದ್ದೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಇನ್ನೊಂದು ಅದ್ಭುತ ವಿಚಾರದ ಬಗ್ಗೆ ನೋಡೋಣ. ನಮಸ್ಕಾರ. ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಕನ್ನಡ ಆಸ್ಟ್ರೋ ಮೀಡಿಯಾ.